ಯೋಗದಿಂದ ಅನೇಕ ಉಪಯುಕ್ತತೆ ಸಿಗೋದಾದ್ರೆ ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು ಅಲ್ವಾ? ಅಂಥ ಉಪಯುಕ್ತವಾದ ಯಾವ ಹೊಸ ಯೋಗಾಸನಗಳನ್ನ ಶ್ರೀಯುತ ಶೇಷಗಿರಿಯವರು ಇಂದು ಕಲಿಸ್ತಾರೆ ಅಂತ ನೋಡೋಣ ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗವನ್ನ ಕ್ರಮಬದ್ಧವಾಗಿ ಅಭ್ಯಾಸ ಮಾಡುವುದರಿಂದ ಜೀವನದಲ್ಲಿ ವಿಶಿಷ್ಟತೆ ಆವೃತವಾಗುತ್ತದೆ. ಪಾತಂಜಲಿ ಮಹರ್ಷಿಗಳ ಹೇಳಿಕೆ ಇದೆ, ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ. ಬ್ರಹ್ಮಚರ್ಯ ತಾಯಂದರ ಭಾವನೆಯಲ್ಲಿ ಕಾಣ್ತಕ್ಕಂಥದ್ದನ್ನ ಅಥವಾ ಅಕ್ಕ ತಂಗಿಯರ ಭಾವನೆಯಲ್ಲಿ ಕಾಣ್ತಕ್ಕಂಥದ್ದನ್ನ ಬ್ರಹ್ಮಚರ್ಯ ಎಂದು ಕರೆಯಲಾಗಿದೆ. ಈ ಬ್ರಹ್ಮಚರ್ಯದ ಪಾಲನೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್, ಅದನ್ನ ಜಾರಿಗೆ ತರುವುದರಿಂದ ವೀರ್ಯ ಲಾಭ. ಇಲ್ಲಿ ವೀರ್ಯ ಅಂತಲ್ಲಿ ವಿಶೇಷವಾದಂತ ರೋಗ ನಿರೋಧಕ ಸಾಮರ್ಥ್ಯ, ವಿಶಿಷ್ಟವಾದಂತ ಸಾಮರ್ಥ್ಯ, ರೋಗವನ್ನ ನಿರೋಧಿಸ್ತಕ್ಕಂಥ ಸಾಮರ್ಥ್ಯ ಸಂಪೂರ್ಣವಾಗಿ ಅದು ನಿಮ್ಮದಾಗುತ್ತದೆ ಎಂದು ಹೇಳಲಾಗಿದೆ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಆ ವಿಶಿಷ್ಟವಾದ ರೋಗ ನಿರೋಧಕ ಸಾಮರ್ಥ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ಆರೋಗ್ಯಕ್ಕೆ ಸಹಕಾರಿಯಾಗುವ 2 ಸುಲಭ ಆಸನಗಳನ್ನ ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ ಪೃಷ್ಠ ಒಲಿತ ವೃಕ್ಷಾಸನ. 6ನೆಯ ಭಾಗ. ಕಾಲುಗಳನ್ನ 1 ಅಡಿ ದೂರದಲ್ಲಿ ಅಳವಡಿಸಿ ಕಾಲುಗಳನ್ನು ತಿರುಗಿಸಬಾರದು. ಕಾಲುಗಳು ನೇರ ಇರಬೇಕು. ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ. ಹಸ್ತಗಳು ಒಂದಕ್ಕೊಂದಕ್ಕೆ ನೋಡುವಂತೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಭಾಗಕ್ಕೆ ತಿರುಗಿ ಹಿಂದೆ ನೋಡಿ ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡುಗಳು. ಈ ಆಸನದಲ್ಲಿ ಕೈ ಈ ರೀತಿಯಲ್ಲಿ ಹಿಂದೆ ಸೇರಿರಬೇಕು. ದೀರ್ಘವಾಗಿ ಉಸಿರಾಡಬೇಕು. ಈ ಆಸನದಲ್ಲಿ ಎಚ್ಚರಿಕೆ ವಹಿಸಬೇಕಾದ ನಿಯಮ ಅಂದರೆ ಕಾಲುಗಳು ನೇರ ಇರಬೇಕು. ಕಾಲುಗಳು 1 ಇಂಚು ತಿರುಗಿದ್ರೂ ಸಹ ಪ್ರಯೋಜನವನ್ನು ಕಳೆದುಕೊಳ್ಳುತ್ತೀರಿ. ಮಂಡಿಗಳು ಬಾಗಿರಬಾರದು. ಬಲಗೈ ಇದೇ ರೀತಿಯಲ್ಲಿ ಇರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ಬಲಗಾಲದ ಹತ್ತಿರಕ್ಕೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಆಸನದ ಮಧ್ಯದಲ್ಲಿ ವಿಶ್ರಾಂತಿ ಅತ್ಯಗತ್ಯ. ಕ್ರಮಬದ್ಧವಾದ ವಿಶ್ರಾಂತಿ ಇದ್ದಾಗ ವಿಶಿಷ್ಟವಾದ ಪ್ರಯೋಜನಗಳು ನಿಮ್ಮದಾಗುತ್ತವೆ. ಇಲ್ಲದೆ ಇದ್ದರೆ ಉಸಿರಾಟದ ಏರುಪೇರು ಆವೃತ್ತವಾಗಿ ತೊಂದರೆಗಳು ಆವೃತ್ತವಾಗ್ತವೆ. ಈಗ ಬಲಭಾಗದ ಅಭ್ಯಾಸ. ಕಾಲುಗಳನ್ನು 1 ಅಡಿ ದೂರದಲ್ಲಿ ಅಳವಡಿಸಿ ಕೈಗಳನ್ನು ಭುಜಕ್ಕೆ ನೇರವಾಗಿ ಮುಂಭಾಗದಲ್ಲಿ ಅಳವಡಿಸಿ keep your arms in the horizontal position. ಹಾಗೆ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಭಾಗಕ್ಕೆ ಬಾಗಿ ಸಾಧ್ಯವಾದಷ್ಟು ಹಿಂದೆ ತಿರುಗಿ ಕಾಲುಗಳನ್ನು ತಿರುಗಿಸಬಾರದು. ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ಡಯಾಬಿಟಿಸ್ ಅಂದರೆ ಮಧುಮೇಹ ಮತ್ತು ಮಲಬದ್ಧತೆ ಬರುವುದಿಲ್ಲ. ಇದರಲ್ಲಿ ದೂರವಾಗುತ್ತದೆ. ಲಿವರ್ನ ತೊಂದರೆಗಳು ಬರದಂತೆ ತಡೆ ಹಿಡಿಯುವಲ್ಲಿ ಸಹ ಈ ಆಸನ ಸಹಕಾರಿಯಾಗುತ್ತದೆ. ಲಿವರ್ನ ತೊಂದರೆಗಳು ತಡೆಯಾದಲ್ಲಿ ಹೆಪಟೈಟಿಸ್ ಬಿಗೂ ಸಹ ಬಹಳ ಉತ್ತಮವಾದ ಆಸನ. ಅಂದಲ್ಲಿ ಅದು ಬರೋದಿಲ್ಲ. ಇದ್ದಲ್ಲಿ ಹತೋಟಿಗೆ ತರುವಲ್ಲಿ ಅಥವಾ ದೂರಪಡಿಸುವಲ್ಲಿ ಈ ಆಸನ ವಿಶಿಷ್ಟವಾಗಿ ಸಹಕಾರಿಯಾಗುತ್ತದೆ. ಆಕರ್ಣ ಧನುರಾಸನದಂತೆ ಈ ಆಸನ ಬರುತ್ತದೆ. ಪೃಷ್ಠವಲಿತ ವೃಕ್ಷಾಸನ. ನಿಧಾನವಾಗಿ ಕೈಗಳನ್ನ ಮುಂಭಾಗಕ್ಕೆ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ಕೈಗಳನ್ನು ನಿಧಾನವಾಗಿ ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನು ಕೂರಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಮುಂದಿನ ಆಸನ ಚಕ್ರಾಸನ, ಅರ್ಧ ಚಕ್ರಾಸನ. 2ನೆಯ ಭಾಗ. ನಿಧಾನವಾಗಿ ಕೈಗಳನ್ನ ಬೆನ್ನಿನ ಭಾಗಕ್ಕೆ ತನ್ನಿ. ಬದ್ಧವನ್ನು ಅಳವಡಿಸಿ ಇದರಲ್ಲಿ ಕೈಗಳು ಈ ರೀತಿಯಲ್ಲಿ ಬರಬೇಕು. ಈ ರೀತಿಯಲ್ಲಿ ಇರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಹಿಂದೆ ಬಾಗಿ ಸಾಧ್ಯವಾದಷ್ಟು ಹಿಂದೆ ಬಾಗುವ ಪ್ರಯತ್ನಕ್ಕೆ ಮುಂದಾಗಬೇಕು. ಇಲ್ಲಿ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶ ಅಂದರೆ ಮಂಡಿಗಳನ್ನು ಬಾಗಿಸಿ ಹಿಂದೆ ಬಾಗಬಾರದು. ಮಂಡಿಗಳು ನೇರ ಇರಬೇಕು. ದೇಹದ ತೂಕ 2 ಕಾಲುಗಳ ಮೇಲೆ
ಸಮಾನಾಂತರವಾಗಿ ಇರಬೇಕು. ಶ್ವಾಸಕೋಶಕ್ಕೆ ಸ್ವಚ್ಛವಾಗಿ ಉಸಿರಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಎದೆ ಭಾಗದ ಅನಾವಶ್ಯಕ ಕೊಬ್ಬಿನ ಅಂಶ ಕರಗುತ್ತದೆ, ಭುಜದ ಭಾಗದ ಜಡತ್ವತೆ ದೂರವಾಗುತ್ತದೆ, ಗಳಗಂಟ ಅಂದರೆ ಗಂಟಲಿನ ತೊಂದರೆ ಬರುವುದಿಲ್ಲ, ಇದ್ದಲ್ಲಿ ದೂರವಾಗುತ್ತದೆ. ಗಂಟಲಿನ ತೊಂದರೆಗಳಲ್ಲಿ ಗಳಗಂಟ ಅಂದರೆ ಟಾನ್ಸಿಲೈಟಿಸ್ ಸಂಪೂರ್ಣವಾಗಿ ದೂರವಾಗುತ್ತದೆ. ಇಲ್ಲಿ ದೀರ್ಘ ಉಸಿರಾಟ ಅತಿ ಮುಖ್ಯವಾದದ್ದು. 60 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ, ಕೈಗಳನ್ನ ಕೆಳಬಾಕಿ ತನ್ನಿ, ವಿಶ್ರಾಂತಿಯನ್ನು ಕೊಡಿ. ಆರೋಗ್ಯವಾಣಿ ಜೀವನದಲ್ಲಿ ಮುಂದುವರಿಯುವಾಗ ಸ್ಪಷ್ಟವಾದಂತ ಒಂದು ಗುರಿಯನ್ನು ಅಳವಡಿಸಿ ಮುಂದುವರಿಯುವುದು ಉತ್ತಮ. ಒಂದು ಕಾರ್ಯವನ್ನು ಮಾಡಬೇಕು, ಆ ಕಾರ್ಯದ ಬಗ್ಗೆ ಸ್ವಚ್ಛವಾದ ಒಂದು ವೇಳಾಪಟ್ಟಿಯನ್ನು ರಚಿಸಿ, ನಿಮ್ಮ ದಿನಚರಿಯ ವೇಳಾಪಟ್ಟಿಯನ್ನು ರಚಿಸಿ ಮುಂದುವರಿಯುವುದು ಅತಿ ಮುಖ್ಯವಾದದ್ದು. ಇಲ್ಲದೆ ಇದ್ದಲ್ಲಿ ಯಾವ ರಸ್ತೆಗೆ ಅದು ತೆಗೆದುಕೊಂಡು ಹೋಗುತ್ತದೋ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ದೋಣಿಯನ್ನು ಹತ್ತಿದ್ದಾನೆ, ಯಾವ ಕಡೆಗೆ ಹೋಗಬೇಕು ಸ್ವಚ್ಛವಾಗಿ ಗೊತ್ತಿಲ್ಲ, ಇಷ್ಟ ಬಂದಂತೆ ಮುಟ್ಟುಗೋಲನ್ನು ಹಾಕುವುದು ಅಥವಾ ಕೋಲುಗಳನ್ನ ಅಂದ್ರೆ ಸಹಾಯಕವನ್ನು ಬಿಸಾಕಿದಾಗ ಅದು ಗಾಳಿ ಬಂದಂತೆ ಹೋಗುತ್ತದೆ, ನಂತರ ಅದು ಜಲಪಾತಕ್ಕೆ ಕೊನೆಗೆ ಹೋಗುವುದು. ಆ ರೀತಿಯಲ್ಲಿ ಸ್ವಚ್ಛವಾದಂತ ಒಂದು ನಿರ್ಧಾರವಿಲ್ಲದೆ ಮುಂದುವರಿಯಲು ಹೋದಾಗ ಭಯಾನಕ ತೊಂದರೆಗಳು ಎದುರಾಗ್ತವೆ. ಹಾಗಾಗಿ ಸ್ವಚ್ಛವಾದಂತ ಒಂದು ನಿರ್ಧಾರವನ್ನು ಮಾಡಬೇಕು, ವೇಳಾಪಟ್ಟಿಯನ್ನು ರಚಿಸಿ ಜೀವನದಲ್ಲಿ ಮುಂದುವರಿಯುವುದು ಅತ್ಯಗತ್ಯ. ವಿಶೇಷ ಆಸನಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.